ಈ ಜೀವ ನಿನಗಾಗಿ ಮುಂದುವರಿದ ಭಾಗ 37. ಮನೆಗೆ ಒಬ್ಬಳಿ ಬಂದ ಅತ್ತೆಳನ್ನು ನೋಡಿದ ಅವಳ ತಾಯಿ ಐಶ್ವರ್ಯರವರು ಅವಳನ್ನು ಪ್ರಶ್ನೆ ಮಾಡತೊಡಗಿದರು. ಇದೇನೆ ಒಬ್ಬಳೆ ಬಂದಿದೆಯಾ? ಅಗಸ್ತ್ಯಲ್ಲಿ ಅಮ್ಮ, ಅವನ ಫ್ರೆಂಡ್ ಜೊತೆ ಬರ್ಡೇ ಸೆಲೆಬ್ರೇಷನ್ ಮಾಡಕ್ಕೆ ಹೋಗಿದ್ದಾನೆ. ಫ್ರೆಂಡಾ? ಅವನಿಗೆ ಗಗನ್ ಬಿಟ್ಟು ಬೇರೆ ಯಾರು ಫ್ರೆಂಡ್ ಇದ್ದಾರೆ? ಇದ್ದಾಳೆ ಒಬ್ಳು ಸುಪ್ನಾತಿ, ಅವಳು ಸರಿ ಇಲ್ಲಮ್ಮ. ಅಗುಗೆ ಹೇಳಿದ್ರೆ ಕೇಳೋದೇ ಇಲ್ಲ ಅಂತಾನೆ. ಅವಳ ಬರ್ಡೇ ಪಾರ್ಟಿಗೇನೆ ಹೋಗಿರೋದು. ನಿನ್ಗೆ ಹೇಗೆ ಗೊತ್ತು ಅವಳು ಸರಿ ಇಲ್ಲ ಅಂತ? ಅಗಸ್ತ್ಯ ಆ ಥರ ಎಲ್ಲ ಕೆಟ್ಟವ್ರ ಜೊತೆ ಸೇರೋವನಲ್ಲ ಅಲ್ವಾ? ಅಯ್ಯೋ ಅಮ್ಮ, ಅವ್ನಿಗೆ ಗೊತ್ತಾಗ್ತಾ ಇಲ್ಲ ಅವಳು ಎಂತವಳು ಅಂತ. ಆದ್ರೆ ನನಗೆ ಮತ್ತು ಗಗನ್ ಪ್ರೋಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಅವಳು ಸರಿ ಇಲ್ಲ ಅಂತ. ಅದು ಹೇಗೆ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತೀಯಾ? ಅವಳು ನಮ್ಗೇನಾದ್ರೂ ತೊಂದರೆ ಮಾಡಿದಾಳೆ ಹೇಗೆ? ಅವರ ಮಾತು ಕೇಳಿ ಆದ್ಯ ವಿಧಿ ಇಲ್ಲದೆ ಅಗಸ್ತ್ಯನನ್ನು ಅವಳ ಕಪ್ಪೆ ಮುಷ್ಟಿಯಿಂದ ಬಿಡಿಸಿಕೊಳ್ಳಲು ತನ್ನ ತಾಯಿಗೆ ರ್ಯಾಗಿಂಗ್ ಬಗ್ಗೆ ಕ್ಲಿಯರ್ ಆಗಿ ವಿವರಿಸತೊಡಗಿದಳು. ಇದನ್ನು ಕೇಳಿ ಶಾಕ್ ಆದವರು, ಇಷ್ಟೆಲ್ಲ ನಡೆದಿದ್ರೆ ನನ್ಗೆ ಯಾಕೆ ತಿಳಿಸಿಲ್ಲ ನೀನು? ಹೇಳಿದ್ರೆ ನೀವು ಎಲ್ಲಿ ನಮ್ಮನ್ನು ಕಾಲೇಜಿಗೆ ಕಳಿಸಲ್ಲ ಅಂತ ಅಂದ್ಕೊಂಡು ವಿಷಯನ ಹೇಳಕ್ಕೆ ಹೋಗಿಲ್ಲಮ್ಮ. ನನಗೆ ನಿಮ್ಮಿಬ್ಬರ ಸೇಫ್ಟಿ ಮುಖ್ಯ. ಆದ್ರೆ ನಾನು ನಿಮ್ಮಿಬ್ಬರ ಎಜುಕೇಶನ್ ಅನ್ನು ಅರ್ಧಕ್ಕೆ ನಿಲ್ಲಿಸ್ತೀನಿ ಅಂತ ಅದೇ ಹೇಗೆ ಅಂದ್ಕೊಂಡೆ? ವಿಷಯ ನಮಗೂ ಕೂಡ ಗೊತ್ತಾಗಿದ್ರೆ ಪ್ರಿನ್ಸಿಪಲ್ ತನಕ ವಿಷಯ ಮುಟ್ಟಿಸಬಹುದಿತ್ತಲ್ವಾ? ಪ್ರಿನ್ಸಿಪಲ್ ತನಕ ವಿಷಯ ಹೋದ್ರೂ ಅವ್ರು ಏನೂ ಆಕ್ಷನ್ ತಗೊಳ್ಳಲ್ಲಮ್ಮ. ಯಾಕಂದ್ರೆ ಅವಳು ಪ್ರಿನ್ಸಿಪಲ್ ಮಗಳೇ. ಅದಕ್ಕೇನೆ ಅವಳಿಗೆ ಅಷ್ಟೊಂದು ಕೊಬ್ಬು ಇರೋದು. ದುಡ್ಡಿನ ಮದ ಜಾಸ್ತಿಯಾಗಿ ಈ ರೀತಿ ಕೆಟ್ಟ ಕೆಲಸ ಮಾಡ್ತಾ ಇದ್ದಾಳೆ. ಅಷ್ಟು ಕೆಟ್ಟವಳಾಗಿದ್ದವಳು ಅದು ಹೇಗೆ ಸಡನ್ ಆಗಿ ಬದಲಾದ್ಲು ಅಂತಾನೆ ಗೊತ್ತಾಗ್ತಾ ಇಲ್ಲಮ್ಮ. ನನ್ಗನಿಸೋ ಪ್ರಕಾರ ಅವಳು ಒಳ್ಳೊಳ್ಳೆ ತರ ನಾಟಕ ಮಾಡ್ತಾ ಇದ್ದಾಳೆ ಅನ್ಸುತ್ತೆ. ಅಗು ಅವಳಿಗೆ ಹೊಡೆದಿದ್ದ ಅಲ್ವಾ, ಅದಕ್ಕೆ ಸೇಟ್ ತೀರಿಸ್ಕೊಳ್ಳೋಕೆ ಅವನ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡಿರ್ಬೇಕು. ನೀನು ಹೇಳೋದು ಕೇಳಿದ್ರೆ ನನಗೂ ಕೂಡ ಹಾಗೇನೆ ಅನಿಸ್ತಾ ಇದೆ. ಯಾವುದಕ್ಕೂ ಅಗಸ್ತ್ಯ ಒಂದ್ಸಲ ಮನೆಗೆ ಬರಲಿ, ಆಮೇಲೆ ಅವನನ್ನು ಸರಿಯಾಗಿ ವಿಚಾರಿಸ್ಕೊಳ್ತೀನಿ. ಅಮ್ಮ, ಅವನಿಗೆ ಸರಿಯಾಗಿ ಬುದ್ಧಿ ಹೇಳು. ಬೆಳ್ಳಗಿರೋದೆಲ್ಲ ಹಾಲು ಅಂತ ಅಂದ್ಕೊಂಡಿದ್ದಾನೆ. ಆದ್ರೆ ಅವಳು ಹಾಲು ಅಲ್ಲ, ಹಾಲ ಮಾಡೋಕ್ಕೆ ಹೊರಟಿರೋಳು ಅಂತ ಅವನಿಗೆ ಇನ್ನೂ ಗೊತ್ತಿಲ್ಲ. ನೀನೇನು ಯೋಚನೆ ಮಾಡಬೇಡ, ನಾನು ಅವನನ್ನು ವಿಚಾರಿಸ್ಕೊಳ್ತೀನಿ ಅಂತ ಹೇಳಿ ಅವರು ಆ ದೇಳಿಗೆ ಕಾಫಿ ಮಾಡತೊಡಗಿದರು. ಇತ್ತ ಹೋಟೆಲಲ್ಲಿದ್ದ ಅಗಸ್ತ್ಯ ಮತ್ತು ನೇಹ ಇಬ್ಬರು ಚೆನ್ನಾಗಿ ಬರ್ಡೇ ಸೆಲೆಬ್ರೇಷನ್ ಮಾಡಿಕೊಂಡರು. ಪಾರ್ಟಿ ಎಲ್ಲ ಆದ ಮೇಲೆ ಇಬ್ಬರು ಹೋಟೆಲಿನಿಂದ ಹೊರಬಂದರು. ನೇಹ ಮತ್ತೆ ಖುಷಿಗೊಂಡವಳಂತೆ ನಾಟಕ ಮಾಡಿ ಇನ್ನೊಮ್ಮೆ ಅವನನ್ನು ತಬ್ಬಿಕೊಂಡಳು. ಥ್ಯಾಂಕ್ ಯು ಅಗಸ್ತ್ಯ, ಈ ದಿನ ನಾನು ಯಾವತ್ತೂ ಮರೆಯಲ್ಲ. ಇವತ್ತು ನೀನು ನನಗೆ ತುಂಬಾನೇ ಖುಷಿಪಡಿಸ್ಬಿಟ್ಟೆ. ನೀನು ಇವತ್ತು ನನ್ನ ಪ್ರೀತಿನ ಆಕ್ಸೆಪ್ಟ್ ಮಾಡಿದೆ ಅಲ್ವಾ? ಅದೇ ನನಗೆ ನೀನು ಕೊಟ್ಟಿರೋ ದೊಡ್ಡ ಗಿಫ್ಟ್. ಈ ಗಿಫ್ಟನ್ನು ನಾನು ಸಾಯೋ ತನಕ ನೆನಪಲ್ಲಿ ಇಟ್ಕೊಂಡಿರ್ತೀನಿ. ಲವ್ ಯು ಅಗಸ್ತ್ಯ, ಲವ್ ಯು ಸೋ ಮಚ್. ರಸ್ತೆಯಲ್ಲಿ ನಿಂತುಕೊಂಡು ಅವಳು ತನ್ನನ್ನು ತಪ್ಪಿ ಹಿಡಿದಿದ್ದರಿಂದ ಅವನಿಗೆ ಇರಿಸಿ ಮುರಿಸಾಗತೊಡಗಿತು. ನೇಹ, ಏನು ಮಾಡ್ತಾ ಇದೀಯಾ? ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ. ಇದು ರೋಡು, ಮನೆ ಅಲ್ಲ. ನಡಿ, ಮನೆಗೆ ಹೋಗೋಣ. ನೋಡಿದ್ರೆ ನೋಡ್ಲಿ ಬಿಡು ಅಗಸ್ತ್ಯ, ಅವರು ಕೂಡ ಗೊತ್ತಾಗ್ಲಿ ನಾವು ಎಷ್ಟು ಪ್ರೀತಿ ಮಾಡ್ತಾ ಇದ್ದೀವಿ ಅಂತ. ನಿನ್ನ ಜೊತೆಗಿದ್ರೆ ನನಗೆ ರೋಡಲ್ಲಿ ಕೂಡ ಪ್ರೀತಿ ಉಕ್ಕಿ ಬರುತ್ತೆ. ಹೀಗೇನೆ ನಾನು ತಪ್ಕೊಂಡಿರ್ಬೇಕಂತ ಆಸೆ ಆಗುತ್ತೆ. ನೇಹ ಪ್ಲೀಸ್, ರೋಡಲ್ಲಿ ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡ. ನಡಿ, ಈಗ ಮನೆಗೆ ಹೋಗೋಣ ಅಂತ ಹೇಳಿ ಅವಳನ್ನು ದೂರ ಸರಿಸಿ ಕಾರಲ್ಲಿ ಕೂರಿಸಿದನು. ಅವಳು ಕಾರು ಡ್ರೈವ್ ಮಾಡುತ್ತಾ ಅವನನ್ನೇ ಮಾದಕತೆಯಿಂದ ನೋಡತೊಡಗಿದಳು. ಅವನನ್ನು ಪೂರ್ತಿಯಾಗಿ ತನ್ನ ಕೈವಶ ಮಾಡುವುದೇ ಅವಳ ಉದ್ದೇಶವಾಗಿತ್ತು. ಆ ಸಮಯ ನೆರವೇರುವ ಹಂತದಲ್ಲಿತ್ತು. ಅವಳ ಆ ಮಾದಕ ನೋಟ ಅಗಸ್ತ್ಯನ ತಲೆ ಕೆಡಿಸುತ್ತಿತ್ತು. ಆ ಥರ ನೋಡ್ಬೇಡ ನೇಹ. ಯಾಕೆ? ನಾನು ಈ ಥರ ನೋಡಿದ್ರೆ ನಿಂಗೆ ಏನಾಗುತ್ತೆ? ರೊಮ್ಯಾನ್ಸ್ ಮಾಡ್ಬೇಕಂತ ಅನಿಸ್ತಾ? ಆ ಥರ ಏನಾದರೂ ಆಗ್ತಾ ಇದ್ರೆ ಹೇಳು, ಈಗಲೇ ಇಲ್ಲೇ ಕಾರಲ್ಲಿ ರೊಮ್ಯಾನ್ಸ್ ಮಾಡೋಣ. ಏನು ಮಾತಾಡ್ತೀಯ ನೇಹ? ನಾವು ಎಷ್ಟೇ ಬೋಲ್ಡ್ ಆಗಿದ್ರು ಕೂಡ ನಮ್ಮ ಸಂಸ್ಕೃತಿನ ಮರೆಯಬಾರ್ದು. ಮದುವೆ ಮೊದಲು ಇದೆಲ್ಲ ಮಾಡಬಾರ್ದು. ಅದು ನಮ್ಮ ಸಂಸ್ಕೃತಿ ಅಲ್ಲ. ಅಪ್ಪ, ಶುರು ಮಾಡಿದೆ ಇವನ ಲೆಕ್ಚರನ್ನ. ಇವನಿಗೆ ಏನು ಅನ್ನಿಸ್ತಾ ಇದೆ? ಇವನ ಜೊತೆ ನಾನು ರೊಮ್ಯಾನ್ಸ್ ಮಾಡ್ತೀನಾ? ನಾನು ಸೇಡು ತೀರೋ ತನಕ ಮಾತ್ರ ಇವನ ಹತ್ತಿರ ಹೋಗೋದು. ಇಲ್ಲಾಂದ್ರೆ ಇಂಥ ಪಿಕಾರಿಗಳನ್ನ ನಾನು ಹತ್ತಿರ ನಾನು ಸೇರಿಸ್ಕೊಳ್ಳಲ್ಲ. ಮದುವೆ ಮುಂಚೆ ಸಂಸ್ಕೃತಿನ ಮರೆಯಬಾರ್ದಂತೆ. ಅಂದ್ರೆ ಒಂದೇ ದಿನದಲ್ಲಿ ಮದುವೆ ತನಕ ಆಲೋಚಿಸ್ಬಿಟ್ಟೆ. ಇರ್ಲಿ ಇವನು ನನ್ನನ್ನು ಜಾಸ್ತಿ ಹಚ್ಚಿಕೊಂಡಷ್ಟು ನನಗೇನು ಒಳ್ಳೆಯದು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳತೊಡಗಿದಳು.
ಅಷ್ಟರಲ್ಲಿ ಅಗಸ್ತ್ಯ ಕಾರನ್ನು ನಿಲ್ಲಿಸಲು ಹೇಳಿದನು. ನೇಹ, ಇಲ್ಲೇ ಕಾರ್ ನಿಲ್ಲಿಸು, ನನ್ನ ಬೈಕ್ ಇಲ್ಲೇ ಇದೆ, ನಾನು ಅದರಲ್ಲೇ ಹೋಗ್ತೀನಿ ಅಂತ ಹೇಳಿದಾಗ ನೇಹ ಕಾರನ್ನು ನಿಲ್ಲಿಸಿದಳು. ಅಗಸ್ತ್ಯ, ಹೋಗ್ಲೇಬೇಕಾ? ಸ್ವಲ್ಪ ಹೊತ್ತಿರು ನನ್ನ ಜೊತೆ, ನನಗೆ ನಿನ್ನನ್ನು ಬಿಟ್ಟಿರಕ್ಕೆ ಆಗ್ತಾ ಇಲ್ಲ. ಅಮ್ಮ ಕಾಯ್ತಾ ಇರ್ತಾರೆ ನೇಹ, ನಾನು ಹೋಗಬೇಕು, ನಾಳೆ ಸಿಗೋಣ ಅಂತ ಹೇಳಿ ಇನ್ನೇನು ಅವನು ಕಾರಿನಿಂದ ಇಳಿಯಬೇಕು. ಅಷ್ಟರಲ್ಲಿ ನೇಹ ಅವನನ್ನು ತನ್ನ ಪಕ್ಕ ಎಳೆದುಕೊಂಡು ಅವನ ಕೆನ್ನೆ ಮತ್ತು ತುಟಿಗೆ ಚುಂಬಿಸಿದಳು. ಇದರಿಂದ ಅಗಸ್ತ್ಯನಿಗೆ ಮೈ ಇಡೀ ರೋಮಾಂಚನವಾಯಿತು. ಅವಳು ಚುಂಬಿಸಿದ್ದು ನೋಡಿ ಅವನಿಗೆ ಒಂದು ಕ್ಷಣ ಕರೆಂಟ್ ಹೊಡೆದ ಅನುಭವವಾಯಿತು. ಆಗ ಅವಳೇ ಮಾತು ಮುಂದುವರಿಸುತ್ತಾ, ಈಗ ಹೊರಡು ಅಗಸ್ತ್ಯ, ಮಿಕ್ಕಿದ ನಾಳೆ ಕೊಡ್ತೀನಿ, ನಾಳೆ ಇದನ್ನೇ ತಗೊಳ್ಳಲು ರೆಡಿಯಾಗಿರು ಅಂತ ಅವಳು ಹೇಳಿದಾಗ ಅವನು ನಾಚಿಕೊಂಡು ಕಾರಿನಿಂದ ಇಳಿದನು. ಅವಳು ಅವನಿಗೆ ಬಾಯ್ ಹೇಳಿ ಹೊರಟು ಬಿಟ್ಟಳು. ಅಗಸ್ತ್ಯ ಅವಳು ಕೊಟ್ಟ ಮುತ್ತನ್ನೇ ನೆನಪು ಮಾಡಿಕೊಳ್ಳುತ್ತಿದ್ದನು. ಖುಷಿಯಿಂದ ಅವನ ಮನಸ್ಸಿಗೆ ಉಲ್ಲಾಸಮಯವಾಗಿತ್ತು. ಬೈಕ್ ಹತ್ತಿದವನು ಮನೆ ಕಡೆ ಹೊರಟನು. ದಾರಿ ಉದ್ದಕ್ಕೂ ಅವಳು ಕೊಟ್ಟ ಮುತ್ತನ್ನೇ ನೆನಪು ಮಾಡಿಕೊಳ್ಳುತ್ತಾ ಮುಂದಕ್ಕೆ ಸಾಗಿದನು. ಇತ್ತ ಕಾರಿನಲ್ಲಿ ಮುಂದೆ ಹೋದ ನೇಹ ಒಂದು ಕಡೆ ಕಾರು ನಿಲ್ಲಿಸಿ ಸೀಟ್ ಪಕ್ಕ ಇದ್ದ ನೀರಿನ ಬಾಟಲ್ ಅನ್ನು ತೆಗೆದುಕೊಂಡು ಕಾರಿನಿಂದ ಇಳಿದು ತುಟಿಯನ್ನು ನೀರಿನಿಂದ ಉಜ್ಜಿ ಉಜ್ಜಿ ತೊಳೆಯತೊಡಗಿದಳು. ಆ ಭಿಕಾರಿಗೆ ಕಿಸ್ ಮಾಡುವ ಹಾಗೆ ಆಯ್ತು. ಅವನು ನನ್ನ ಪ್ರೀತಿಯಲ್ಲಿ ಬೀಳಿಸಕ್ಕೆ ಏನೇನು ಮಾಡ್ಬೇಕೇನೋ, ಆದ್ರೂ ಕಿಸ್ ಮಾಡಿದ್ದು ಒಳ್ಳೇದಾಯ್ತು. ನಾನು ಕೊಟ್ಟ ಕಿಸ್ಸಿನಿಂದ ಅವನು ಪೂರ್ತಿಯಾಗಿ ಕರೆಗೆ ಹೋಗ್ಬಿಟ್ಟ. ಇವತ್ತು ರಾತ್ರಿ ನಿದ್ದೆ ಮಾಡಲ್ಲ ಅನ್ಸತ್ತೆ. ಇದೇ ಅಲ್ವಾ ನಂಗೆ ಬೇಕಾಗಿರೋದು. ಇನ್ನು ದಿನ ಅವನಿಗೆ ಕಿಸ್ ಮಾಡ್ತಾನೆ ಇರಬೇಕು, ಆಗ್ಲೇ ಅವನು ಪೂರ್ತಿಯಾಗಿ ನನ್ನ ಪ್ರೀತಿಯಲ್ಲಿ ಬಿದ್ದುಬಿಡ್ತಾನೆ ಅಂತ ಅಂದುಕೊಳ್ಳುತ್ತಾ ವ್ಯಂಗ್ಯವಾಗಿ ನಕ್ಕು ಮತ್ತೆ ಕಾರು ಹತ್ತಿ ಮನೆ ಕಡೆ ಹೊರಟಳು. ನೇಹಳ ಬರ್ಡೇ ಸೆಲೆಬ್ರೇಷನ್ ಮುಗಿದ ನಂತರ ಮನೆಗೆ ಬಂದ ಅಗಸ್ತ್ಯನನ್ನು ಅವನ ತಾಯಿ ಐಶ್ವರ್ಯರವರು ಪ್ರಶ್ನೆ ಮಾಡತೊಡಗಿದರು. ಎಲ್ಲ ಹೋಗಿದ್ದೆ? ಮನೆಗೆ ಬರಕ್ಕೆ ಯಾಕೆ ಇಷ್ಟು ಲೇಟು? ಅಮ್ಮ, ನನ್ನ ಫ್ರೆಂಡ್ ಬರ್ಡೇ ಇತ್ತು, ಅದಕ್ಕೆ ಹೋಗಿದ್ದೆ. ಆದ್ಯ ಎಲ್ಲ ಹೇಳಿದ್ಲು. ಅವಳು ಸರಿ ಇಲ್ಲ ಅಂತ ಗೊತ್ತಿದ್ರು ನೀನು ಯಾಕೆ ಅವಳ ಜೊತೆ ಹೋಗಿದ್ದೆ ಅಂತವರು ಹೇಳಿದಾಗ ಅಗಸ್ತ್ಯ ಆದ್ಯಳ ಕಡೆ ಕೋಪದಿಂದ ನೋಡಿ, ನಿನ್ಗೆ ಬರೀ ಫಿಟ್ಟಿಂಗ್ ಹಿಡಿದಾಯಿತು, ಅವಳು ಕೊಂಡು ಯಾಕೆ ಅಷ್ಟೊಂದು ಹೊಟ್ಟೆ ಹಿಡಿದುಕೊಳ್ತೀಯ? ಅವಳಿಗೆ ಯಾಕೋ ಬೈತಾ ಇದೆಯಾ? ಅವಳು ನೀನು ಒಳ್ಳೆಯದೇನೆ ತಾನೇ ಬಯಸ್ತಾ ಇರೋದು, ಅದಕ್ಕೋಸ್ಕರ ನನಗೆ ಹೇಳಿದ್ದು. ಅಮ್ಮ, ಆದ್ಯಳ ಮಾತು ಕೇಳಿ ನೀವು ಏನೇನೋ ಮಾತಾಡಕ್ಕೆ ಹೋಗ್ಬೇಡಿ. ನೇಹ ತುಂಬ ಒಳ್ಳೆಯವಳು, ಅವಳು ಬದಲಾಗಿದ್ದಾಳೆ. ಅವಳಿಗೆ ಮೊದಲ ಥರ ಇಲ್ಲ. ಅವಳಿಂದ ತಪ್ಪು ನಡೀತಿತ್ತಮ್ಮ, ಆದರೆ ಅವಳ ತಪ್ಪನ್ನು ತೆಗೆದುಕೊಂಡು ನಮ್ಮ ಹತ್ರ ಕ್ಷಮೆ ಕೇಳಿದ್ದಾಳೆ. ಕ್ಷಮಿಸು ಅಂತ ಕೇಳಿದವಳು ಮತ್ತೆ ದ್ವೇಷ ಮಾಡಬಾರ್ದಂತ ನೀವೇ ಹೇಳಿಕೊಟ್ಟಿದ್ದೀರಲ್ವಾ ಅಮ್ಮ? ಕ್ಷಮಿಸು ಅಂತ ಕೇಳಿದರೂ ಒಳ್ಳೆಯವರಾಗಿದ್ದರೆ ಅವರನ್ನು ಕ್ಷಮಿಸ್ಬೋದು, ಆದರೆ ಅವಳು ನಿನ್ನ ಮೇಲೆ ರಿವೆಂಜ್ ತಗೊಳ್ಳೋಕ್ಕೆ ಬಂದಿದ್ರೆ ಏನು ಮಾಡ್ತೀಯಾ? ಅಮ್ಮ, ಅವಳಿಗೆ ಯಾವ ರಿವೆಂಜ್ ತಗೊಳ್ಳೋಕ್ಕೂ ಬಂದಿಲ್ಲ. ಅವಳು ಸಂಪೂರ್ಣವಾಗಿ ಬದಲಾಗಿದ್ದಾಳೆ. ಅಮ್ಮ, ಇವಳಿಗೆ ಅವಳನ್ನು ನೋಡಿದ್ರೆ ಆಗಲ್ಲ, ಅದಕ್ಕೆ ಅವಳ ಬಗ್ಗೆ ಎಲ್ಲ ಸಲ ತಾನೆ ಹೇಳ್ತಾರೆ. ನೋಡು ಅಗಸ್ತ್ಯ, ಇಲ್ಲಿ ಎಲ್ಲರೂ ನಿನ್ನ ಒಳಿತನ್ನು ಬಯಸ್ತಾರೆ. ಅವಳು ನಿನ್ನ ತಂಗಿ, ನೀನು ಚೆನ್ನಾಗಿರ್ಬೇಕು ಅನ್ನೋದು ಅವಳ ಆಸೆ. ಒಂದು ವೇಳೆ ಆದ್ಯ ಹೇಳ್ತಾ ಇರೋದು ನಿಜವಾಗಿದ್ರೆ ಏನು ಮಾಡ್ತೀಯ? ಮೊದಲೇ ದುಡ್ಡಿರುವವರು, ಎಲ್ಲರ ಮುಂದೆ ನೀನು ಅವಳ ಕಪಾಳಕ್ಕೆ ಬರೆಸ್ತೀಯ. ದುಡ್ಡಿರುವ ಯಾವ ಹುಡುಗಿನೂ ತಮಗಾದ ಅವಮಾನವನ್ನು ಸಹಿಸ್ಕೊಳ್ಳಲ್ಲ. ಅದೇ ಕಾರಣಕ್ಕೋಸ್ಕರ ನಿನ್ನ ಮೇಲೆ ಸೇಟು ತೀರಿಸ್ಕೊಂಡ್ರೂ ತೀರಿಸ್ಕೊಳ್ಬೋದು. ನೀನು ಯಾವುದಕ್ಕೂ ಹುಷಾರಾಗಿರು. ಪ್ರೀತಿ ಪ್ರೇಮ ಅಂತ ಅವಳಿಂದ ಹೋಗ್ಬೇಡ. ಅವಳೇನಾದ್ರೂ ಪ್ರೀತಿ ಮಾಡ್ತೀನಂತ ಮುಂದೆ ಬಂದರೆ ಅವಳ ಪ್ರೀತಿ ನಿನ್ನ ಒಪ್ಕೋಬೇಡ. ಯಾಕಂದ್ರೆ ಅವಳು ನಿನ್ನನ್ನು ಅವಮಾನಿಸ್ಕೋಸ್ಕರ ನಿನ್ನ ಜೊತೆ ಪ್ರೀತಿಯ ನಾಟಕ ಮಾಡಲು ಬಂದಿರಬೇಕು. ಯಾವುದಕ್ಕೂ ಹುಷಾರಾಗಿರು ಮಗನೇ. ಆ ಥರ ಎಲ್ಲ ಏನೂ ಆಗಲ್ಲಮ್ಮ, ನೀವು ಇವಳ ಮಾತು ಕೇಳಿ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ನಾನು ಫ್ರೆಶ್ ಆಗಿ ಬರ್ತೀನಿ ಅಂತ ಹೇಳಿ ಫ್ರೆಶ್ ಆಗಲು ಹೋದನು. ಮಗನ ಮಾತು ಕೇಳಿ ಐಶ್ವರ್ಯರವರಿಗೆ ಮನಸ್ಸಿನ ಒಂದು ಮೂಲೆಯಲ್ಲಿ ಭಯವಾಗತೊಡಗಿತು. ಆಗ ಆದ್ಯ ಅವರ ಹತ್ತಿರ ಬಂದು, ನೋಡಿದಿರಲ್ಲ ಅಮ್ಮ, ಅವನು ಯಾವ ಥರ ಮಾತಾಡ್ತಾ ಇದ್ದಾನಂತ. ಅವಳು ಪೂರ್ತಿಯಾಗಿ ಅವನು ಬ್ರೈನ್ ವಾಶ್ ಮಾಡಿದ್ದಾಳೆ. ಇದೇ ಥರ ಮುಂದುವರೆದ್ರೆ ತುಂಬ ಕಷ್ಟ ಇದೆ ಅಮ್ಮ. ನಾವು ಒಂದೇ ಸಮನೆ ಅವನಿಗೆ ಪ್ರೆಷರ್ ಆಗೋಕ್ಕೆ ಆಗಲ್ಲ. ನಿಧಾನಗೂ ಅವನನ್ನು ನಮ್ಮ ದಾರಿಗೆ ತರಬೇಕು. ಇಲ್ಲಾಂದ್ರೆ ಅವಳು ಮಾತು ಕೇಳಿ ಅವಳ ಜೊತೆ ಹೋಗ್ಬಿಟ್ರೆ ಕಷ್ಟ.
ನೀನು ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡ, ನಾನಿದ್ದೀನಲ್ವಾ, ನಾನು ಎಲ್ಲ ಸರಿ ಮಾಡ್ತೀನಿ ಅಂತ ಹೇಳಿ ಆತ್ತೆಯಳಿಗೆ ಧೈರ್ಯ ತುಂಬಿದರು. ಕಥೆ ಮುಂದುವರಿಯಿತು. ನೇಹಾಳಿಂದ ಅಗಸ್ತ್ಯನ ಜೀವನ ಹಾಳಾಗುತ್ತೋ ಇಲ್ಲವೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕಥೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕಥೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.